ಓಂ ಶ್ರೀ ಸಾಯಿರಾಮ್ ಬಡುಕುಲ ಎಂಬ ದೇವಕುಲ ಮಕ್ಕೆಲ್ಲಾಗೂ எங்கள் கௌதமிக்கு நமஸ்காரம் வேகிண்டோ ಇಂದಿನ ದಿನ நாங்கள் விவேகம் பற்றி ನೋಡುவோம். விவேகம் ಎಂದಲೇ பகுத்தறிவு என்ற அர்த்தம். எது நிலையான பொருள் எது நிலையற்ற பொருள் ಎಂದೋ தெளிவாக பிரிச்சுವ ಅರಿವು ತಾ ವಿವೇகம். ಉನ್ಮೆಯಾನ ಜ್ಞಾನಗೂ ಅರಿಯಾಮೆಗೂ ವ್ಯತ್ಯಾಸವ ಉಣರ್ದನತ ವಿವೇகம் ಎಂದು ಹೇಗ್ಯಾರ. உலக ரீதியான வாழ்க்கையோக விவேகமாக ಇಬ್ಬವಕ ಆ ಸೂಚನೆಯ ಸರಿಯಾಗಿ ಕಣಿಚಿ ಅದಕ್ಕೆ ತಗುಂದಂಗೆ ಕಾರ್ಯವನ್ನು ನುಣುಕವಾವು புத்திசாலித்தனவாவு கையாண்டோ உணர்ச்சி வசப்படாத அறிவை நிதானம் பயன்படுத்தி சரியான முடிவெತ್ತಿಯಾರ. ವಿವೇಕ ಎಂಬುದು ಬುದ್ಧಿಸಾಲಿತನ ಮಟ್ಟಲ್ಲ, ಅದು ಒಂದು ಮನಪಕ್ವ. ಅರಿವು ನಂಗೆ ಒಂದು ವಿಷಯವ ತಂದರ ಅಲ್ಲ ಆ ವಿವೇಕಂ ಆ ವಿಷಯವ ಬೀತು ಅದು ತಪ್ಪಾ ಸರಿಯಾ ಎಂದು பிரித்து சரியான தாரியாக கூட்டின்றவர. ஆப்பிள் ಹಣ್ಣು ಎಂಬುದು ನಂಗೆ ಅರಿವು, ಅದನ್ನು ಸಾಂಬಾರಿಗೆ ಹಾಕக்கூடாது ಎಂಬುದು ವಿವೇಕ. ಅದೇಮಾಕೆ ಒಬ್ಬನ ಸಾರಿ ಮಾತಾಡುವನೆ ಉಣ್ಮೆಯೇ ಮಾತಾಡೋದು, ಆಲೆ ಆ ಉಣ್ಮೆ ಮತ್ತವಕ ಮನಸ್ಸ ಕಷ್ಟಪಡ್ತಾದಂಗೆ ಅವಕ ಪುರಿಂಜವನಂಗೆ ನುಣುಕವ ಮಾತಾಡೋದನ್ನತ ವಿವೇಕಂ ಎಂದು ಹೇಗಿನೋ ಒಳ್ಳಗೂ ಓರಿಡಿವಿ ಓಸನ ಮಾಡಿವಿ ಎಲ್ಲವೇ ಒಳ್ಳಿತ್ತಾ ನೋಡಿವಿ. ಸಾಯಿರಾಮ್.